ಇದು ದರ್ಶನ್ ಸ್ವಇಚ್ಛಾ ಹೇಳಿಕೆಯ ವಿವರಗಳು ಲಭ್ಯವಾಗ್ತಾ ಇದೆ. ಪವಿತ್ರ ಅಕ್ಕನಿಗೆ ಸುಮಾರು ದಿನಗಳಿಂದ ಖಾಸಗಿ ಅಂಗಾಂಗಗಳ ಫೋಟೋವನ್ನ ವ್ಯಕ್ತಿಯೋರ್ವ ಕಳಿಸ್ತಾ ಇದ್ದಾನೆ ಅಂತ ಪವನ್ ಮೊದಲೇದಾಗಿ ದರ್ಶನ್ಗೆ ಮಾಹಿತಿಯನ್ನ ನೀಡಿರೋದು. ಪವಿತ್ರ ಅಕ್ಕನಿಗೆ ನಿನ್ನ ರೇಟ್ ಎಷ್ಟು ಅಂತ ಆತ ಕೇಳಿದ್ದಾನೆ. ನಾನು ರೂಮ್ ಮಾಡ್ತೇನೆ, ನೀನು ಬಾ ಅಂತೆಲ್ಲ ಆತ ಪದೇ ಪದೇ ಇನ್ಸ್ಟಾಗ್ರಾಮ್ನ ಮೂಲಕವಾಗಿ ಸಂದೇಶಗಳನ್ನ ಕಳಿಸ್ತಾ ಇದ್ದಾನೆ. ದರ್ಶನ್ಗಿಂತ ನಾನು ಚೆನ್ನಾಗಿದ್ದೇನೆ ಅಂತಲೂ ಕೂಡ ಆತ ಮೆಸೇಜ್ ಮಾಡ್ತಾ ಇದ್ದ. ಇದೆಲ್ಲವನ್ನ ಆರೋಪಿ ಪವನ್ ದರ್ಶನ್ಗೆ ಹೇಳಿರೋದು. ದರ್ಶನ್ ಸ್ವಇಚ್ಛಾ ಹೇಳಿಕೆಯಲ್ಲಿ ಇದೆಲ್ಲವನ್ನು ಕೂಡ ಅವರು ಹೇಳಿದ್ದಾರೆ. ಮೊದಲನೇದಾಗಿ ಪವಿತ್ರಾಗೆ ಮೆಸೇಜ್ ಬರ್ತಾ ಇದ್ದದನ್ನ ಪವಿತ್ರ ಯಾರ ಬಳಿ ಹೇಳ್ಕೊಂಡಿದ್ರು, ಆ ನಂತರ ದರ್ಶನ್ಗೆ ಈ ವಿಚಾರವನ್ನ ಮುಟ್ಟಿಸಿದ್ಯಾರು ಅನ್ನುವಂತಹ ಪ್ರಶ್ನೆಗೆ ಸಿಕ್ಕಿರುವಂತಹ ಅಂಶ. ಸೊ ಈಗ ಪಬ್ಲಿಕ್ ಟಿವಿಯಲ್ಲಿ ಈ ಚಾರ್ಜ್ ಶೀಟ್ನಲ್ಲಿ ಸ್ವಇಚ್ಛಾ ಹೇಳಿಕೆ, ದರ್ಶನ್ ಅವರ ಸ್ವಇಚ್ಛಾ ಹೇಳಿಕೆ ಏನು ಅನ್ನೋದರ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಪವನ್ ಜೊತೆಗೆ ಪವಿತ್ರ ಗೌಡ ಆರೋಪಿ ನಂಬರ್ 1, ಪವಿತ್ರ ಗೌಡ ಆರೋಪಿ ನಂಬರ್ 3. ಪವನ್ನಿಗೆ ಮೊದಲೇದಾಗಿ ನನಗೆ ಈ ತರದ ಕೆಟ್ಟ ಮೆಸೇಜ್ಗಳು ಬರ್ತಾ ಇದೆ, ಅಶ್ಲೀಲ ಫೋಟೋಗಳನ್ನ ಕಳಿಸ್ತಾ ಇದ್ದಾನೆ, ನೋಡು ಅಂತ ತೋರಿಸ್ತಾರೆ. ಆ ನಂತರ ಆ ವಿಷಯವನ್ನ ದರ್ಶನ್ಗೆ ಪವನ್ ತಿಳಿಸ್ತಾನೆ. ಪವಿತ್ರ ಗೌಡ ನೇರವಾಗಿ ಈ ವಿಷಯವನ್ನ ತಿಳಿಸೋದಲ್ಲ, ಬದಲಾಗಿ ಪವನ್ ದರ್ಶನ್ಗೆ ಈ ವಿಷಯವನ್ನ ಮುಟ್ಟಿಸ್ತಾನೆ. ನಿನ್ನ ರೇಟ್ ಎಷ್ಟು, ನಾನು ದರ್ಶನ್ಗಿಂತ ಚೆನ್ನಾಗಿದ್ದೀನಿ, ನಾನು ರೂಮ್ ಮಾಡ್ತೀನಿ, ಬಾ ನನ್ನ ಜೊತೆಗೆ ಅಂತೆಲ್ಲ ಆತ ಪೀಡಿಸ್ತಾ ಇದ್ದಾನೆ ಅಂತ ದರ್ಶನ್ಗೆ ಹೇಳುವಂತಹ ವಿವರ. ದರ್ಶನ್ ಸ್ವಇಚ್ಛಾ ಹೇಳಿಕೆಯ ಪ್ರತಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಈ ಮೆಸೇಜ್ ಮಾಡಿರೋದು ಚಿತ್ರದುರ್ಗದ ರೇಣುಕಾಸ್ವಾಮಿ. ಈತನನ್ನ ರಾಘವೇಂದ್ರ ಮತ್ತು ಸಹಚರರು ಕಿಡ್ನಾಪ್ ಮಾಡಿಕೊಂಡು ಬಂದಿದ್ದಾರೆ. ದರ್ಶನ್ ಹೇಳಿಕೆಯ ಒಂದೊಂದೇ ಅಂಶಗಳನ್ನ ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ಕೊಡ್ತಾ ಇದೆ. ಪಾರ್ಕಿಂಗ್ ಶೆಡ್ ನಲ್ಲಿ ಇಟ್ಟಿದ್ದಾರೆ ಅಂತ ಪವನ್ ನನಗೆ ತಿಳಿಸ್ದ. ಈ ವೇಳೆ ಪವಿತ್ರಾಗೆ ನಾನು ವಿಡಿಯೋ ಕಾಲ್ ಮಾಡಿ ಮಾತನಾಡಿದ್ದೆ. ನನಗೆ ಪವನ್ ತಿಳಿಸ್ದ ಕಿಡ್ನಾಪ್ ವಿಚಾರವನ್ನ. ಅನಂತರ ಪವಿತ್ರ ಜೊತೆಗೆ ಮಾತನಾಡಿದೆ. ಊಟ ಮಾಡಿದ ನಂತರ ಯಾರ್ಡ್ಗೆ ಹೋಗಿ ಅವನನ್ನ ಸರಿಯಾಗಿ ವಿಚಾರಿಸಿಕೊಂಡು ಬರೋಣ ಅಂತ ಈ ಸಂದರ್ಭದಲ್ಲಿ ಪವಿತ್ರ ಜೊತೆಗೆ ನಾನು ವಿಡಿಯೋ ಕಾಲ್ ನಲ್ಲಿ ಮಾತನಾಡಿದೆ ಅನ್ನುವಂತಹ ಅಂಶವನ್ನ ಅವರು ಸ್ವಇಚ್ಛಾ ಹೇಳಿಕೆಯಲ್ಲಿ ಹೇಳಿರೋದು. ಇದರ ಸಂಪೂರ್ಣ ಮಾಹಿತಿ ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೀವಿ. ಪವನ್ ಗೌತಮ್ ಎಂಬ ವ್ಯಕ್ತಿ, ರೇಣುಕಾಸ್ವಾಮಿ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ ಅವನು ಗೌತಮ್ ಎಂಬ ಹೆಸರಿನಲ್ಲಿ ಈ ರೀತಿ ಮೆಸೇಜ್ ಮಾಡ್ತಾ ಇದ್ದಾನೆ ಅನ್ನುವಂತಹ ವಿಷಯ ತಿಳಿಸ್ತಾನೆ. ಆ ನಂತರದಲ್ಲಿ ರಾಘವೇಂದ್ರ ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದಾರೆ, ಅವರನ್ನ ಶೆಡ್ನಲ್ಲಿ ಇರಿಸಲಾಗಿದೆ ಅನ್ನುವಂತಹ ವಿಷಯವನ್ನು ಕೂಡ ದರ್ಶನ್ಗೆ ಕಾಲ್ ಮಾಡೋ ಮೂಲಕವಾಗಿ ತಿಳಿಸ್ತಾನೆ. ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ರೇಣುಕಾಸ್ವಾಮಿ ಅನ್ನುವಂತಹ ಹೆಸರು ಕೂಡ ಪತ್ತೆಯಾಗಿದೆ ಅನ್ನೋ ವಿಷಯವನ್ನ ದರ್ಶನ್ಗೆ ತಿಳಿಸ್ತಾರೆ. ಆ ನಂತರ ಪವಿತ್ರ ಗೌಡಗೆ ವಿಡಿಯೋ ಕಾಲ್ ಮಾಡ್ತಾರೆ ದರ್ಶನ್. ವಿಡಿಯೋ ಕಾಲ್ ಮಾಡಿ ಈ ವ್ಯಕ್ತಿಯನ್ನ ಕರೆದುಕೊಂಡು ಬರಲಾಗಿದೆ, ಸೊ ಯಾರ್ಡ್ನಲ್ಲಿ ಇರಿಸಲಾಗಿದೆ, ಅಲ್ಲಿಗೆ ಹೋಗೋಣ ಅನ್ನುವಂತಹ ವಿಷಯವಾಗಿ ಅವರು ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನೋ ವಿಚಾರ ಕೂಡ ಸ್ವಇಚ್ಛಾ ಹೇಳಿಕೆಯಲ್ಲಿ ದಾಖಲಾಗಿದೆ. ಇದು ಆರೋಪಿ ನಂಬರ್ 2 ದರ್ಶನ್ ಅವರ ಸ್ವಇಚ್ಛಾ ಹೇಳಿಕೆ. ಅವರ ಸ್ವಇಚ್ಛಾ ಹೇಳಿಕೆಯಲ್ಲಿ ಏನೆಲ್ಲ ಇದೆ ಅನ್ನುವಂತಹ ಒಂದೊಂದೇ ಅಂಶವನ್ನ ನಿಮ್ಮ ಮುಂದೆ ಕೊಡ್ತಾ ಹೋಗ್ತಾ ಇದ್ದೀವಿ. ರೇಣುಕಾಸ್ವಾಮಿಯ ಮರ್ಡರ್ ವಿಷಯವಾಗಿ ಕಿಡ್ನಾಪ್ನಿಂದ ಹಿಡಿದು ಮರ್ಡರ್ವರೆಗೂ ಯಾರು ಇದರ ಸೂತ್ರಧಾರರು, ನಂತರದ ಪ್ರಕ್ರಿಯೆಗಳು ಏನಾಯಿತು, ಯಾರ್ಯಾರು ಈ ಒಂದು ಕೇಸ್ನಲ್ಲಿ ಇನ್ವಾಲ್ವ್ ಆದ್ರು, ಆರಂಭದಿಂದ ಇದ್ದವರು, ಆನಂತರ ಬಂದವರು, ಇದೆಲ್ಲದರ ವಿವರಗಳನ್ನ ಕೊಟ್ಟಿದ್ದಾರೆ ತಮ್ಮ ಸ್ವಇಚ್ಛಾ ಹೇಳಿಕೆಯಲ್ಲಿ. ಅದರ ಪ್ರತಿ ಕೂಡ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಒಂದೊಂದೇ ಅಂಶವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೀವಿ. ಆರೋಪಿ ನಂಬರ್ 2 ದರ್ಶನ್ ಕೊಲೆ ಪ್ರಕರಣದಲ್ಲಿ ತನ್ನ ಪಾತ್ರ ಏನು, ಹೇಗೆ ಆರಂಭ ಆಯಿತು, ತನಗೆ ಯಾರು ವಿಷಯವನ್ನ ಮುಟ್ಟಿಸಿದ್ರು, ಆ ನಂತರದಲ್ಲಿ ಆದಂತಹ ಬೆಳವಣಿಗೆ ಏನು ಅನ್ನೋದರ ವಿವರಣೆಯನ್ನ ಕೊಡ್ತಾ ಹೋಗಿದ್ದಾರೆ. ದರ್ಶನ್ ಪವಿತ್ರಾಗೆ ವಿಡಿಯೋ ಕಾಲ್ ಮಾಡಿ ಈ ವಿಷಯವನ್ನ ತಿಳಿಸ್ತಾರೆ, ಕಿಡ್ನಾಪ್ ವಿಚಾರವನ್ನ. ದರ್ಶನ್ ಸ್ವಇಚ್ಛಾ ಹೇಳಿಕೆಯ ಪ್ರತಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಆ ಎಕ್ಸ್ಕ್ಲೂಸಿವ್ ವಿವರವನ್ನ ನಿಮ್ಮ ಮುಂದೆ ಕೊಡ್ತಾ ಇದ್ದೀವಿ. ನನ್ನ ಜೊತೆಗಿದ್ದ ಚಿಕ್ಕಣ್ಣ ಯಶಸ್ ಸೂರ್ಯಗೆ ಮನೆಗೆ ಹೋಗೋದಕ್ಕಾಗಿ ನಾನು ತಿಳಿಸಿದೆ. ಸ್ಟೋನಿ ಬ್ರೂಕ್ ಪ್ರದೋಷ್ನ ಸ್ಕಾರ್ಪಿಯೋ ಕಾರ್ನಲ್ಲಿ ವಿನಯ್ ಪ್ರದೋಷ್ ಜೊತೆ ನಾನು ಪವಿತ್ರ ಮನೆಗೆ ಹೋದ್ವಿ. ಪವಿತ್ರಾಳನ್ನ ಜೊತೆಗೆ ಕರೆದುಕೊಂಡು ನಾವು 4 ಜನ ಮಧ್ಯಾಹ್ನ ಸುಮಾರು 4:30ಕ್ಕೆ ಶೆಡ್ಗೆ ಹೋಗಿದ್ವಿ. ಈ ವೇಳೆ ರೇಣುಕಾಸ್ವಾಮಿಯನ್ನ ಪವನ್ ತೋರಿಸ್ದ. ಇದೇ ವ್ಯಕ್ತಿ ಈ ರೀತಿ ಮೆಸೇಜ್ ಮಾಡ್ತಿರೋನು, ಇವನ್ನೇ ಕರ್ಕೊಂಡ್ಬಂದಿದ್ದೀವಿ ನೋಡಿ ಅಂತ ಪವನ್ ನನಗೆ ತೋರಿಸ್ದ. ಇದೇ ವ್ಯಕ್ತಿ ಪವಿತ್ರ ಅಕ್ಕನಿಗೆ ಖಾಸಗಿ ಅಂಗಾಂಗಗಳ ಚಿತ್ರ ಮೆಸೇಜ್ಗಳನ್ನ ಕಳುಹಿಸಿದ್ದು ಅಂತ ಪವನ್ ನನಗೆ ತಿಳಿಸ್ದ, ಆ ವ್ಯಕ್ತಿಯನ್ನ ತೋರಿಸೋ ಮೂಲಕವಾಗಿ ಅಂತ. ಅಂದ್ರೆ ಶೆಡ್ಗೆ ಹೋಗೋವರೆಗೂ ಏನೆಲ್ಲ ಬೆಳವಣಿಗೆ ಆಯ್ತು. ಸ್ಟೋನಿ ಬ್ರೂಕ್ ಪಬ್ನಿಂದ ತಮ್ಮ ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ಪವಿತ್ರ ಗೌಡಳನ್ನ ಪಿಕ್ ಮಾಡ್ತಾರೆ. ಒಟ್ಟು 4 ಒಂದೇ ಕಾರ್ನಲ್ಲಿ ಶೆಡ್ಗೆ ಹೋಗ್ತಾರೆ. ಶೆಡ್ಗೆ ಹೋದ ತಕ್ಷಣ ರೇಣುಕಾಸ್ವಾಮಿಯನ್ನ ನೋಡಿದ ಕೂಡಲೇ ಪವನ್, ಇದೇ ವ್ಯಕ್ತಿ ನೋಡಿ ಅಣ್ಣ,
ಪವಿತ್ರಕ್ಕಂಗೆ ಮೆಸೇಜ್ ಮಾಡಿರುವುದು, ಖಾಸಗಿ ಅಂಗಾಂಗಗಳನ್ನ ಕಳಿಸಿರೋದು ಅಂತ ರೇಣುಕಾಸ್ವಾಮಿಯನ್ನ ತೋರಿಸ್ತಾನೆ. ದರ್ಶನ್ ಸ್ವಇಚ್ಛಾ ಹೇಳಿಕೆಯ ಪ್ರತಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ತಮ್ಮ ಒಂದೊಂದೇ ಹೇಳಿಕೆಗಳು ಏನು ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲಿ ರಾಘವೇಂದ್ರ, ದೀಪಕ್, ನಂದೀಶ್ ಕೂಡ ಇದ್ರು. ರಾಘವೇಂದ್ರ, ದೀಪಕ್ ಮತ್ತು ನಂದೀಶ್ ಇದ್ರು. ರೇಣುಕಾಸ್ವಾಮಿ ತುಂಬಾ ಆಯಾಸಗೊಂಡವನಂತೆ ಕಂಡ ಆ ಸಂದರ್ಭದಲ್ಲಿ ನಾನು ಹೋದಂತಹ ಹೊತ್ತಿನಲ್ಲಿ 4:30 ಸಂದರ್ಭ. ಆತ ಬ್ಲೂ ಜೀನ್ಸ್ ಮತ್ತು ಶರ್ಟ್ ಅನ್ನ ತೊಟ್ಟಿದ್ದ. ಬ್ಲೂ ಜೀನ್ಸ್ ಮತ್ತು ಶರ್ಟ್ ಅನ್ನ ಹಾಕಿದ್ದ ಆತ. ನಾನು ಅಲ್ಲಿಗೆ ಹೋಗುವ ಮುನ್ನವೇ ಆತನಿಗೆ ಹೊಡೆದಂತೆ ಕಂಡು ಬಂದ. ತುಂಬಾ ಆಯಾಸವಾಗಿದ್ದ. ಆತನನ್ನ ನೋಡಿದ ಕೂಡಲೇ ನಾನು ಹೋಗೋದಕ್ಕೂ ಮೊದಲೇ ಅವನಿಗೆ ಹೊಡೆದಿದ್ರು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದ್ದ ಅನ್ನುವಂತಹ ವಿವರಣೆಯನ್ನು ಕೂಡ ದರ್ಶನ್ ತಮ್ಮ ಸ್ವಇಚ್ಛಾ ಹೇಳಿಕೆಯಲ್ಲಿ ಕೊಟ್ಟಿದ್ದಾರೆ. ಅದರ ವಿವರಗಳು ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಅದರ ಒಂದೊಂದೇ ಮಾಹಿತಿಯನ್ನ ನಿಮಗೆ ಕೊಡ್ತಾ ಹೋಗ್ತಾ ಇದ್ದೀವಿ. ರಾಘವೇಂದ್ರ, ನಂದೀಶ್, ದೀಪಕ್ ಆಲ್ರೆಡಿ ಶೆಡ್ನಲ್ಲಿದ್ರು. ಅವರು ದರ್ಶನ್ ಬರೋದಕ್ಕೂ ಮೊದಲೇ ರೇಣುಕಾಸ್ವಾಮಿಯ ಮೇಲೆ ಹಲ್ಲೆಯನ್ನ ನಡೆಸಿದ ಹಾಗೆ ಕಾಣ್ತಾ ಇದೆ. ನಾನು ಹೋಗಿ ರೇಣುಕಾಸ್ವಾಮಿಯನ್ನ ನೋಡಿದಾಗ ಆತ ಜೀನ್ಸ್ ಮತ್ತು ಶರ್ಟ್ ಅನ್ನ ತೊಟ್ಟಿದ್ದ. ಬ್ಲೂ ಜೀನ್ಸ್ ಮತ್ತು ವೈಟ್ ಶರ್ಟ್ ನಲ್ಲಿ ಕಂಡಂತಹ ರೇಣುಕಾಸ್ವಾಮಿ ಬಳಲಿದ ರೀತಿಯಲ್ಲಿ ಕಂಡ, ಆಯಾಸಗೊಂಡಂತೆ ಕಾಣಿಸ್ತಾ ಇದ್ದ. ಯಾಕಂದ್ರೆ ಅಷ್ಟೊತ್ತಿಗಾಗ್ಲೇ ಆತನ ಮೇಲೆ ಹಲ್ಲೆ ಆಗಿತ್ತು ಅನ್ನೋದು ನನಗೆ ಅನ್ನಿಸ್ತಾ ಇರುವಂತಹ ವಿಷಯ ಅಂತ ದರ್ಶನ್ ಈ ಸಂದರ್ಭದಲ್ಲಿ ಕೊಟ್ಟಿರುವಂತಹ ಸ್ವಇಚ್ಛಾ ಹೇಳಿಕೆ. ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಇದ್ದಂತಹ ದರ್ಶನ್ ಮತ್ತು ಪ್ರದೋಷ್, ವಿನಯ್, ಚಿಕ್ಕಣ್ಣ, ಯಶಸ್ ಸೂರ್ಯ ಇವರೆಲ್ಲರೂ ಇರ್ತಾರೆ. ಆದರೆ ಚಿಕ್ಕಣ್ಣ ಮತ್ತು ಯಶಸ್ ಸೂರ್ಯಗೆ ನೀವಿಬ್ರು ಮನೆಗೆ ಹೋಗಿ, ನನಗೇನೋ ಬೇರೆ ಕೆಲಸ ಇದೆ ಅಂತ ಹೇಳಿಕೊಂಡು ಅವರಿಬ್ಬರನ್ನ ಮನೆಗೆ ಕಳಿಸಿ ಅಲ್ಲಿಂದ ನೇರವಾಗಿ ತಮ್ಮ ನಿವಾಸಕ್ಕೆ ಹೋಗ್ತಾರೆ. ಅಂದ್ರೆ ಪವಿತ್ರ ಗೌಡ ಅವಳ ನಿವಾಸಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ಪವಿತ್ರ ಗೌಡಳನ್ನ ಪಿಕ್ ಮಾಡ್ತಾರೆ. ಪವಿತ್ರ ಗೌಡಳನ್ನ ಪಿಕ್ ಮಾಡಿಕೊಂಡು ಒಟ್ಟು 4 ಜನ, ವಿನಯ್, ದರ್ಶನ್, ಪವನ್ ಮತ್ತು ಪವಿತ್ರ ಗೌಡ ನೇರವಾಗಿ ಶೆಡ್ಗೆ ಹೋಗ್ತಾರೆ. ಶೆಡ್ಗೆ ಹೋಗ್ತಿದ್ದ ಹಾಗೆ ಪವನ್ ಹೇಳ್ತಾನೆ, ಇವನೇ ನೋಡಿ ಅಣ್ಣ ರೇಣುಕಾಸ್ವಾಮಿ ಪವಿತ್ರಕ್ಕನಿಗೆ ಅಶ್ಲೀಲ ಮೆಸೇಜ್ಗಳನ್ನ ಕಳಿಸಿದ್ದು, ದರ್ಶನ್ಗಿಂತ ಚೆನ್ನಾಗಿದ್ದೀನಿ, ರೂಮ್ ಮಾಡಿದ್ದೀನಿ ಬಾ ಅಂತೆಲ್ಲ ಪೀಡಿಸ್ತಾ ಇದ್ದಿದ್ದು ಅಂತ ತೋರಿಸ್ತಾನೆ. ದರ್ಶನ್ ರೇಣುಕಾಸ್ವಾಮಿಯನ್ನ ನೋಡಿದಂತಹ ಸಂದರ್ಭದಲ್ಲಿ ಅವನು ಹೇಗಿದ್ದ ಅನ್ನುವಂತಹ ವಿವರಣೆಯನ್ನು ಕೂಡ ತಮ್ಮ ಸ್ವಇಚ್ಛಾ ಹೇಳಿಕೆಯಲ್ಲಿ ಕೊಟ್ಟಿದ್ದಾರೆ. ಆತ ಜೀನ್ಸ್ ಮತ್ತು ಶರ್ಟ್ ಅನ್ನ ಹಾಕೊಂಡಿದ್ದ, ಬಳಲಿದ್ದ ರೀತಿಯಲ್ಲಿ ಕಾಣಿಸ್ತಾ ಇದ್ದ. ನಾನು ಅಲ್ಲಿಗೆ ಹೋಗುವ ಮೊದಲೇ ಅಲ್ಲೇ ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರ ಸೇರಿದಂತೆ ಇತರರು ಕೂಡ ಇದ್ರು. ದೀಪಕ್ ಇರಬಹುದು, ರಾಘವೇಂದ್ರ ಇರಬಹುದು, ಇವರೆಲ್ಲರೂ ಕೂಡ ಅಲ್ಲಿದ್ರು. ಅಷ್ಟೊತ್ತಿಗಾಗ್ಲೇ ಆತನ ಮೇಲೆ ಹಲ್ಲೆ ಆಗಿತ್ತು ಅಂತ ಕಾಣಿಸುತ್ತೆ. ಆಯಾಸಗೊಂಡಿದ್ದ. ಇದಿಷ್ಟು ದರ್ಶನ್ ಹೇಳಿಕೆ.